ಇವತ್ತು 24 ಡಿಸೆಂಬರ್. ನೀಲ್ ಮತ್ತೆ ನೈರಾ ಸೋಫಾ ಮೇಲೆ ಕೂತ್ಕೊಂಡಿದ್ದಾರೆ. ಅದು ಲಿವಿಂಗ್ ರೂಮ್ ಅಲ್ಲಿ ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ದಾರೆ. ಸೊಸೈಟಿ ಪಾರ್ಕ್ ಅಲ್ಲಿ ಆಟ ಆಡ್ಕೊಂಡು ಅವರು ಈಗಷ್ಟೇ ಮನೆಗೆ ಹಿಂತಿರುಗಿದ್ದಾರೆ. ತುಂಬಾನೇ ಚೆನ್ನಾಗಿ ಅಲಂಕಾರ ಆಗಿರುವಂತ ಕ್ರಿಸ್ಮಸ್ ಟ್ರೀನ ನೋಡಿದರೆ, ಹಾಗೆ ಸಾಕ್ಸ್ ಕೂಡ ನೇತಾಕಿದ್ರು. ನೈರಾ ಒಂದು ಸಾಕ್ಸ್ ನ ತೆಗೆದು ನೋಡಿದ್ರು, ಆದ್ರೆ ಅದ್ಯಾಕೋ ಎಂಟಿ ಆಗಿತ್ತು. ಆದ್ರೆ ಆಕೆ ಯೋಚನೆ ಮಾಡಕ್ ತೊಡಗಿದ್ಲು, ಯಾಕೆ ಖಾಲಿ ಸಾಕ್ಸ್ ನ ಇಲ್ಲಿ ನೇತಾಕಿದ್ದಾರೆ ಅಂತ. ನೀಲ್, ನೀನು ಕ್ರಿಸ್ಮಸ್ ಟ್ರೀನ ನೋಡ್ದ್ಯಾ ಸೊಸೈಟಿ ಪಾರ್ಕ್ ಅಲ್ಲಿ? ಹೌದು ನೈರಾ, ನಾನ್ ನೋಡ್ದೆ. ಅದನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸ್ಟಾರು, ಕಿಂಗ್ ಸ್ಟಿಕ್ಸ್, ಬೆಲ್ಸ್, ಲೈಟಿಂಗ್ಸ್, ಆರ್ನಮೆಂಟ್ಸ್ ಎಲ್ಲ ಹಾಕಿದ್ರು. ನಾನು ಆ ಮರದ ಮೇಲೆ ರೆಡ್ ಸಾಕ್ಸ್ ನೋಡ್ದೆ. ಅದು ತುಂಬಾ ಚಿಕ್ಕದು ಮತ್ತೆ ಚೆನ್ನಾಗಿತ್ತು. ನಾನು ಅದ್ರೊಳಗಡೆ ನೋಡಿದಾಗ ಅದು ಖಾಲಿ ಆಗಿತ್ತು. ಯಾಕವೆಲ್ಲ ಖಾಲಿ ಆಗಿತ್ತು? ನೈರಾ, ಅದನ್ನ ರೆಡ್ ಸಾಕ್ಸ್ ಅಂತ ಕರೆಯೋಲ್ಲ, ಅವುಗಳನ್ನ ರೆಡ್ ಸ್ಟಾಕಿಂಗ್ಸ್ ಅಂತ ಕರೀತಾರೆ ನೈರಾ. ಹೋದ್ ವರ್ಷ ಅಮ್ಮ ಕ್ರಿಸ್ಮಸ್ಗೆ ದೊಡ್ಡ ಸ್ಟಾಕಿಂಗ್ಸ್ ತಂದಿದ್ರು. ಮತ್ತೆ ಮರುದಿನ ಬೆಳಿಗ್ಗೆ ಅದರಲ್ಲಿ ಗಿಫ್ಟ್ಸ್ ಮತ್ತೆ ಚಾಕ್ಲೇಟ್ಸ್ ಇತ್ತು. ನಿನಗೆ ನೆನ್ಪಿದ್ಯಾ? ಇಲ್ಲ ನೀಲ್, ನನಗ್ ನೆನ್ಪಿಲ್ಲ. ನೀಲ್, ನೈರಾ, ಇದು ನಿಮ್ಮ ಕ್ರಿಸ್ಮಸ್ಗೋಸ್ಕರ ಸ್ಟಾಕಿಂಗ್ಸ್ ತಂದಿದ್ದೀನಿ. ಅಮ್ಮ, ಯಾಕಿದು? ಪಾರ್ಕ್ ಅಲ್ಲಿ ಇದೇ ತರ ಚಿಕ್ಕದನ್ನ ನಾನು ಕ್ರಿಸ್ಮಸ್ ಟ್ರೀನಲ್ಲಿ ನೋಡಿದ್ದೆ. ನೈರಾ, ಇದನ್ನ ಕ್ರಿಸ್ಮಸ್ ಸ್ಟಾಕಿಂಗ್ಸ್ ಅಂತ ಹೇಳ್ತಾರೆ. ನೀನು ಕೂಡ ಇದನ್ನ ನಿನ್ ಬೆಡ್ ಸೈಡ್ ಹತ್ರ ನೇತಾಕ್ಬೋದು. ನಾಳೆ ಬೆಳಗಾಗೋಷ್ಟ್ರಲ್ಲಿ ಇದ್ರಲ್ಲಿ ಸ್ವೀಟ್ಸ್ ಮತ್ತೆ ಚಾಕ್ಲೇಟ್ಸ್ ತುಂಬಿರುತ್ತೆ. ಅದ್ರಲ್ಲಿ ಗಿಫ್ಟ್ಸ್ ಹೇಗ್ ಬರುತ್ತೆ? ನೈರಾ, ಸ್ಯಾಂಟಾ ಕ್ಲಾಸ್ ನಮ್ಗೆ ಗಿಫ್ಟ್ ಕೊಡ್ತಾರೆ. ನೀಲ್, ಸ್ಯಾಂಟಾ ಕ್ಲಾಸ್ ಯಾರು? ಸ್ಯಾಂಟಾ ನೀಲ್, ನೈರಾ, ಸ್ಯಾಂಟಾ ಕ್ಲಾಸು ಯಾವಾಗ್ಲೂ ಒಂಥರ ಜಾಲಿ ಮ್ಯಾನ್. ಅವ್ರು ಯಾವಾಗ್ಲೂ ರೆಡ್ ಮತ್ತೆ ವೈಟ್ ಅಲ್ಲಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಅವ್ರಿಗೆ ದೊಡ್ಡ ಬಿಳಿ ಗಡ್ಡನೂ ಇರುತ್ತೆ, ಹಾಗೆ ದೊಡ್ಡ ಬಿಳಿ ಹೇರು ಇರುತ್ತೆ. ಹಾಗೆ ಅವರನ್ನ ಫಾದರ್ ಕ್ರಿಸ್ಮಸ್ ಅಂತಾನೂ ಹೇಳ್ತಾರೆ. ಅವರೊಬ್ರು ನಿಜವಾದ ಮನುಷ್ಯ. ಅವ್ರಿಗೆ ಮಕ್ಕಳಂದ್ರೆ ಅಪಾರವಾದ ಪ್ರೀತಿ. ಇವತ್ತು ಜನರೆಲ್ಲ ಅವರನ್ನ ಸ್ಯಾಂಟಾ ಕ್ಲಾಸ್ ಅಂತ ಕರೀತಾರೆ. ಅಮ್ಮ, ಸ್ಯಾಂಟಾ ಕ್ಲಾಸ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಸರಿ ನೈರಾ, ಸ್ಯಾಂಟಾ ಕ್ಲಾಸ್ ಯಾವಾಗ್ಲೂ ಕ್ರಿಸ್ಮಸ್ ಟೈಮಲ್ಲಿ ಬರ್ತಾರೆ, ಎಲ್ರಿಗೂ ಖುಷಿ ಕೊಡ್ತಾರೆ, ಹಾಗೆ ಗಿಫ್ಟ್ಸ್ ಕೂಡ ಕೊಡ್ತಾರೆ. ಅದು ಪ್ರತಿ ವರ್ಷ. ಅವರು ವಾಸವಾಗಿರೋದು ನಾರ್ತ್ ಪೋಲ್ ಅಲ್ಲಿ ಅವ್ರ ಹೆಂಡತಿ ಜೊತೆಗೆ, ಮಿಸಸ್ ಕ್ಲಾಸ್. ಹೇಳಲಾಗುತ್ತೆ ಅವರು ಇಡೀ ವರ್ಷ ಮಕ್ಕಳಿಗೋಸ್ಕರ ಟಾಯ್ಸ್ ಮಾಡೋದ್ರಲ್ಲೇ ಕಳೀತಾರೆ ಅಂತ. ಅದು ಕೂಡ ಪ್ರಪಂಚಾದ್ಯಂತ. ಕ್ರಿಸ್ಮಸ್ ದಿನ ಸ್ಯಾಂಟಾ ಕ್ಲಾಸ್ ತನ್ನ ಸ್ಲೇ ಮುಖಾಂತರ 9 ರೈನ್ಡಿಯರ್ ಇಂದ ನಾರ್ತ್ ಪೋಲ್ ಇಂದ ಗಾಡಿನ ಓಡಿಸೋಕೆ ಶುರು ಮಾಡ್ತಾರೆ. ಹಾಗೆ ಎಲ್ಲ ಮಕ್ಕಳಿಗೂ ಗಿಫ್ಟ್ಸ್ ಕೊಡೋಕೆ ಮುಂದಾಗ್ತಾರೆ. ಸ್ಯಾಂಟಾ ಕ್ಲಾಸ್ಗೆ ತಿನ್ನೋದಕ್ಕೆ ತುಂಬಾನೇ ರುಚಿಕರವಾದ ಊಟ ಅಂದ್ರೆ ಇಷ್ಟ. ಹೇಳಲಾಗುತ್ತೆ ಸ್ಯಾಂಟಾ ಕ್ಲಾಸ್ ಚಿಮ್ನಿ ಮುಖಾಂತರ ಒಳಗಡೆ ಬಂದ ತಕ್ಷಣ ಮಕ್ಕಳಿಗೋಸ್ಕರ ಒಂದು ಗಿಫ್ಟ್ ನ ಟೇಬಲ್ ಮೇಲಿಟ್ಟು ತನಗೋಸ್ಕರ ಇಟ್ಟಂತಹ ಕುಕ್ಕೀಸ್ ಹಾಗೂ ಮಿಲ್ಕ್ ನ ಕುಡಿದು ಅಲ್ಲಿಂದ ಹೊರಡೋದಕ್ಕೆ ಸಜ್ಜಾಗ್ತಾರೆ. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕ್ರಿಸ್ಮಸ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳ್ತೀರಾ? ಅಮ್ಮ, ನನಗ್ ಗೊತ್ತು ಕ್ರಿಸ್ಮಸ್ ನ ಯಾಕೆ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಜೀಸಸ್ ಅವತ್ತು ಹುಟ್ಟಿದ್ರು ಅಂತ. ಅವತ್ತಿನ ದಿನ ನಾವು ರುಚಿಯಾಗಿರೋ ಕೇಕ್ಸ್ ತಿಂತೀವಿ ಮತ್ತೆ ಜಿಂಜರ್ ಬ್ರೆಡ್ ಕುಕೀಸ್ ನ ತಿಂತೀವಿ. ಆದ್ರೆ ಅದನ್ನ ಹೇಗೆ ಆಚರಿಸ್ತಾರೆ ಅಂತ ನಮ್ಗೆ ಹೇಳ್ತೀರಾ? ಇವತ್ ರಾತ್ರಿ ಅಂದ್ರೆ 24 ಡಿಸೆಂಬರ್ ಕೆಲವೊಂದು ಜನ ಚರ್ಚ್ಗೆ ಹೋಗ್ತಾರೆ, ಹಾಗೆ ಪ್ರಾರ್ಥನೆ ಮಾಡ್ತಾರೆ, ಹೊಸ ಬಟ್ಟೆ ಹಾಕೋತಾರೆ, ಹಾಗೆ ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನು ಹಾಡ್ತಾರೆ. ನೆಕ್ಸ್ಟ್ ಡೇ ಇರೋದು ಕ್ರಿಸ್ಮಸ್ ದಿನ, ಅಂದ್ರೆ ನಾಳೆ. ಅದೇ ಕ್ರಿಸ್ಮಸ್ 25 ಡಿಸೆಂಬರ್. ಜನ ಎಲ್ಲ ತನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಶ್ ಮಾಡ್ತಾರೆ, ಹಾಗೆ ಗಿಫ್ಟ್ಸ್ ಕೂಡ ಕೊಡ್ತಾರೆ. ತುಂಬಾ ಒಳ್ಳೆ ಊಟ, ಸ್ವೀಟ್ಸ್ ನ ತಿಂತಾರೆ. ಅವರು ಸ್ವೀಟ್ಸ್ ಕೂಡ ಮಾಡ್ತಾರಾ? ಹೌದು ನೀಲ್, ಅವ್ರು ಮಾಡೋದು ಮಾಜಿಪಾನ್ಸ್, ಡೇಟ್ ರೋಲ್ಸ್, ಪ್ಲಮ್ ಕೇಕ್, ಕುಲ್ಕುಲ್ಸ್ ಮತ್ತೆ ಇನ್ನು ಸಾಕಷ್ಟು ಮಾಡ್ತಾರೆ. ವಾವ್, ತುಂಬಾ
ಚೆನ್ನಾಗಿರುತ್ತೆ. ನಾವು ಕೂಡ ಮಾಡೋಣವಾ? ಶ್ಯೂರ್ ನಾಯರಾ. ಆದ್ರೆ ಅಮ್ಮ, ನಾನು ಕ್ರಿಸ್ಮಸ್ ಟ್ರೀ ಹತ್ರ ಕೆಲವು ಗಿಫ್ಟ್ ಇಟ್ಟಿರೋದ್ ನೋಡ್ದೆ. ಯಾಕೆ ನಾವ್ ಅದನ್ ಮಾಡ್ತೀವಿ? ಹೌದು ನಾಯರಾ, ಎಲ್ಲ ಗಿಫ್ಟ್ಸ್ ಗಳನ್ನು ಕ್ರಿಸ್ಮಸ್ ಟ್ರೀ ಹತ್ರ ಇಟ್ಟಿರ್ತಾರೆ. ಹಾಗೆ ಸ್ಟಾಕಿಂಗ್ಸ್ ಒಳಗಡೆನೂ ಕೆಲವು ಗಿಫ್ಟ್ಸ್ ಗಳನ್ನ ಹಾಕಿರ್ತಾರೆ. ಕ್ರಿಸ್ಮಸ್ ಟ್ರೀನ 2-3 ದಿನ ಕ್ರಿಸ್ಮಸ್ ಬರೋಕ್ಕೂ ಮುಂಚೆನೆ ರೆಡಿ ಮಾಡಿ ಇಡಲಾಗುತ್ತೆ. ಫ್ಯಾಮಿಲಿಯಲ್ಲಿ ಇರುವಂತ ಎಲ್ಲರೂ ಸೇರಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡುತ್ತಾರೆ. ಕ್ರಿಸ್ಮಸ್ ಟ್ರೀ ಏನ್ ಹೇಳ್ಕೊಡುತ್ತೆ ಅಂದ್ರೆ ಜೀಸಸ್ ಹುಟ್ಟಿರೋದನ್ನ ಸಾರುತ್ತೆ. ಆ ಕ್ರಿಸ್ಮಸ್ ಟ್ರೀ ಮೇಲಿರುವಂತ ಬೆಲ್ಸು ಜಾಯ್ ಮತ್ತೆ ಹ್ಯಾಪಿನೆಸ್ ನ ಪ್ರತಿಬಿಂಬಿಸುತ್ತೆ. ಕ್ಯಾಂಡಿ ಕೇನ್ಸ್ ರೆಪ್ರೆಸೆಂಟ್ ಮಾಡೋದು ಶೆಪರ್ಡ್ಸ್ ನ. ಅವರೇ ಬಂದು ಜೀಸಸ್ ನ ಮೊದಲನೇ ಸಾರಿ ನೋಡಿದ್ದು. ಅವರೇ ಭಾಗ್ಯವಂತರು ಅಂತ ಹೇಳ್ಬೋದು. ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡೋದು ತುಂಬಾ ಖುಷಿ ಅನ್ಸುತ್ತೆ. ಈಗ ನಾವೆಲ್ಲರೂ ಬೇಗ ಊಟ ಮಾಡಿ ಬೇಗ ಮಲಗ್ಬಿಡೋಣ. ನಾಳೆ ನಾವೆಲ್ಲರೂ ಸೇರಿ ಹಬ್ಬನ ಆಚರಿಸೋಣ. ನಾಯ್ರಾ, ನಾವು ಜಿಂಗಲ್ ಬೆಲ್ ಹಾಡನ್ನ ಹಾಡೋಣ. ಸರಿ ನೀಲ್. Dashing through the snow on a one-horse open sleigh, over the fields we go, laughing all the way. Bells are bobbed as rings, making spirits bright. What fun it is to ride and sing a sleighing song tonight. Jingle bells, jingle all the way. Santa Claus is coming around, riding on the sleigh. Hey, jingle bells, jingle all the way. Santa Claus is coming around, riding on the sleigh. Yay! ನಾವೀಗ ಮಲ್ಗೋಣ್ವಾ ನಾಯ್ರಾ? ಸರಿ ನೀಲ್. ಗುಡ್ ನೈಟ್. ಗುಡ್ ನೈಟ್. ಮರುದಿನ ಬೆಳಿಗ್ಗೆ ನೀಲ್ ಮತ್ತೆ ನಾಯ್ರಾ ಎದ್ದಾಗ ಅವ್ರಿಗೆ ಸ್ಟಾಕಿಂಗ್ಸ್ ಅಲ್ಲಿ ಗಿಫ್ಟ್ಸ್ ಗಳಿಟ್ಟಿದ್ದು ಕಾಣಿಸ್ತು. ಗಿಫ್ಟ್ಸ್. ಗುಡ್ ಮಾರ್ನಿಂಗ್ ಮಕ್ಕಳ. ಮೇರಿ ಕ್ರಿಸ್ಮಸ್ ನಿಮ್ಮಿಬ್ಬರಿಗೂ. ಮೇರಿ ಕ್ರಿಸ್ಮಸ್ ಅಮ್ಮ. ಅಮ್ಮ, ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಬಂದಿದ್ರಾ? ಖಂಡಿತ ನೀಲ್. ಇಲ್ಲಿ ಗಿಫ್ಟ್ಸ್ ಬಂದಿರೋದನ್ನ ನೋಡು. ನೀಲ್, ನಾಯ್ರಾ, ಸ್ಯಾಂಟಾ ಕ್ಲಾಸು ನಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ದೊಡ್ಡೋರು ಅಥವಾ ತಂದೆ ತಾಯಿ ಮಕ್ಕಳಿಗೋಸ್ಕರ ಈ ಗಿಫ್ಟ್ಸ್ ಗಳನ್ನ ಇಡ್ತಾರೆ. ಮತ್ತೆ ಗಿಫ್ಟ್ಸ್ ಎಲ್ಲಿಂದ ಬಂತು? ನೀನ್ ಇಟ್ಟಿದ್ಯಾ ಇದನ್ನ? ಹೌದು ನಾಯ್ರಾ. ನೀಲ್, ನೆನ್ನೆ ರಾತ್ರಿ ನೀವಿಬ್ರು ಮಲಗಿರ್ಬೇಕಾದ್ರೆ ನಾನು ಮತ್ತೆ ನಿಮ್ ತಂದೆ ಬಂದು ಈ ಗಿಫ್ಟ್ಸ್ ನ ಇಟ್ವಿ. ಥ್ಯಾಂಕ್ ಯು ಅಮ್ಮ. ವೆಲ್ಕಮ್ ಮುದ್ದಾದ ಮಕ್ಕಳೇ. ಈಗ ನೀವಿಬ್ರು ಎದ್ದು ಬೇಗ ಸ್ನಾನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ರೆಡಿ ಆಗಿ. ನಿಮ್ಮಿಬ್ಬರಿಗೂ ನಾನು ಜಿಂಜರ್ ಬ್ರೆಡ್ ಕುಕೀಸ್ ನ ರೆಡಿ ಮಾಡಿದ್ದೀನಿ.